ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನೋ ಮಾಡ್ಕೊಂಬಿಟ್ಟೆ ಶಿವರುದ್ರ. ನಿನ್ನ ಮೇಲೆ ನನ್ನ ಋಣ ಇದೆ, ಅದನ್ನ ತೀರ್ಸೋದಕ್ಕೋಸ್ಕರ ಆದ್ರೂ ನೀನು ಆ ವಿಗ್ರಹ ಎಲ್ಲಿದೆ ಅಂತ ಹೇಳಲೇಬೇಕು. ಏ ರಾಮಕೃಷ್ಣ, ಹಚ್ಚೋಳಿಗೆ ತಾಳೆ ಹೂವಿನ ರಸನ. ಸಾಯೋಕ್ ಮೊದಲು ಈ ಭಕ್ತಿ ಆರಾಧನೆ ಅಮ್ಮನವರು ಎಲ್ಲ ಸುಳ್ಳು ಅನ್ಕೊಂಡು ಸಾಯ್ತೀನಿ. ಅಮ್ಮನವ್ರಿಗೆ ನಿಜವಾಗ್ಲೂ ನನ್ನ ಭಕ್ತಿ ಮೇಲೆ ನಂಬಿಕೆ ಇದ್ರೆ, ಅವಳು ನಿಜವಾಗ್ಲೂ ಭಕ್ತರ ರಕ್ಷಣೆಗೆ ಬರೋದೇ ಆದ್ರೆ ಅವಳೇ ತಪ್ಪಿಸ್ಲಿ ಇದನ್ನೆಲ್ಲ. ಬೇಕಾದ್ ಮಾಡ್ಕೋ ದೇವಿಕಾ. ದಕ್ಷಿಣನಾಥನ ಹತ್ರ ಸುಂದ್ರಮ್ಮನ್ನಿಟ್ಟು ಪೂಜೆ ಮಾಡಿಸೋವರೆಗೂ ನೀನು ತಿಪ್ಪರ್ಲಾಗ ಹಾಕಿದ್ರು ನನ್ನನ್ನೇನೂ ಮಾಡೋದಕ್ಕಾಗೋದಿಲ್ಲ. ಸತ್ತು ಚಿತೆ ಹತ್ತಿದ್ ನಾನು ಅಮ್ಮನವ್ರ ಸಂಕಲ್ಪದಿಂದ ಮತ್ತೆ ಬದುಕು ಬಂದಿದ್ದೀನಿ. ಸಾವಿನ ಭಯ ಇಲ್ಲ ನನಗೆ. ನಿನ್ನ ಗೊಡ್ಡ ಬೆದರಿಕೆಗಳೆಲ್ಲ ನನ್ನ ಕಾಲ್ ಧೂಳಕ್ಕೆ ಸಮ. ಅಷ್ಟು ಪೊಗರೆನೆ ನಿನಗೆ. ಈ ಎಣ್ಣೆನ ನಿನಗೆ ಸುಮ್ಮನೆ ಹಚ್ತಿಲ್ಲ, ಅದ್ರ ಗಂಧಕ್ಕೆ ಸರ್ಪಗಳೆಲ್ಲ ಬಂದು ಮುತ್ಕೊಳ್ತವೆ. ಆಗ ಗೊತ್ತಾಗುತ್ತೆ ನಿನಗೆ ಸಾವಂದ್ರೆ ಏನು ಅಂತ. ನೀ ನನ್ನನ್ನ ಸರ್ಪಗಳ ಕೂಪಕ್ಕೆ ತಳ್ಬೋದು, ನನ್ನ ಮೈಗೆಲ್ಲ ಎಣ್ಣೆ ಹಚ್ಚಿ ಸರ್ಪಗಳನ್ನ ಆಕರ್ಷಿಸ್ಬೋದು. ಆದ್ರೆ ಆ ಸರ್ಪಗಳು ನನ್ನನ್ನು ಮುಟ್ಟೋದಕ್ಕೂ ಹೆದರ್ಕೊಳ್ತವೆ. ಯಾಕಂದ್ರೆ ಅಮ್ಮನವ್ರು ನನ್ನ ಜೊತೆಗಿದ್ದಾರೆ ಕಣೆ. ನೋಡೋಣ ಅದು ಯಾವ ಅಮ್ಮನವ್ರು ಬಂದು ನಿನ್ನ ಕಾಪಾಡ್ತಾರೆ ಅಂತ. ಚೆನ್ನಾಗಿ ಹಚ್ಚೋ ಎಣ್ಣೆನ. ಇದೇನು ಇಷ್ಟೊಂದು ವಿಗ್ರಹಗಳಿವೆ, ಎಲ್ಲ ಅಮ್ಮನವ್ರದೇ. ಎಷ್ಟೊಂದು ದುಡ್ಡು ಆಗುತ್ತಲ್ಲ. ನಮಗೆ ಯಾಕೋ ನೀರಿಗೆ ಹಾಕಿ ಹೇಳಿದ್ರೆ ಬಿಸಾಕನಿ ಅಷ್ಟೇ. ಕರ್ಕೊಂಡು ಹೋಗ್ರೋ ಇವಳನ್ನ. ಆ ಸರ್ಪಗಳಿರೋ ಕೂಪಕ್ಕೆ ತಳ್ಳಿರಿ. ಆ ಸರ್ಪಗಳು ಇವಳನ್ನ ಕಚ್ಚಿ ಕಚ್ಚಿ ಸಾಯಿಸ್ಲಿ. ಬಿಡ್ರೋ ಬಿಡ್ರೋ, ರಾಮಕೃಷ್ಣ ಬಿಡು. ದೇವಿಕಾ, ಜಾಜಿಗೇನು ಮಾಡಕ್ ಬಿಡಲ್ಲ ನಾನು. ನೀನ್ ಯಾಕೋ ಗಾಬರಿ ಆಗ್ತಾ ಬಂಗಾರಿ, ಸುಮ್ಮನೆ ಇರು. ಇಂಥವ್ರ ಮುಂದೆ ಅಂಗ್ಲಾಚ್ ಬೇಡ್ಕೊಳ್ತಿಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಇವಳೇನೇ ಮಾಡಿದ್ರು ನನ್ನನ್ನು ಕೊಲ್ಲೋದಕ್ಕಾಗೋದಿಲ್ಲ. ಹಾಗೊಂದು ವೇಳೆ ಇವಳನ್ನ ಕೊಂದ್ರು ಒಳ್ಳೇದಾಯ್ತು ಬಿಡು. ನೀನ್ ಇವಳಿಗೆ ತಾಳಿ ಕಟ್ಟೋದನ್ನ ನೋಡೋದ್ಕಿಂತ ಸಾಯೋದೇ ವಾಸಿ. ಹಾಗನ್ಬೇಡ ಜಾಜಿ, ನೀನ್ ಸಾಯಕ್ ನಾನ್ ಬಿಡಲ್ಲ. ಇವಳು ನನ್ನ ಮದುವೆ ಆಗಲ್ಲ, ರಾಕ್ಷಸಿ ಇವಳು. ಬಂಗಾರಿ, ರಾಕ್ಷಸಿ ನಾನಲ್ಲ ಇವಳು. ನನ್ ಬದುಕನ್ನೇ ನುಂಗಾಕಕ್ ಬಂದೋಳು ಇವಳು. ಹೇಳ್ಕೊಂಡು ಹೋಗ್ರೋ ಇವಳನ್ನ.
ದೇವಿಕಾ ಬಿಟ್ಬಿಡು, ಅರ್ಥ ಮಾಡ್ಬೇಡ ದೇವಿಕಾ, ಜಾಜಿನ್ ಬಿಟ್ಬಿಡು. ಎಳ್ಕೊಂಡು ಹೋಗ್ರೋ ಇವಳನ್ನ. ಎಷ್ಟೊತ್ತು ಅಂತ ಕೂಕೋತಾನೆ, ಗಂಟ್ಲು ಒಣಗೋದ್ಮೇಲೆ ಅವನೇ ಸುಮ್ನಾಗ್ತಾನೆ. ಎಳ್ಕೊಂಡು ಹೋಗ್ರೋ. ಬಂಗಾರಿ, ಬಂಗಾರಿ, ಬಿಡಿ ಅವಳನ್ನ. ಬಂಗಾರಿ, ಬಿಡು, ಬಂಗಾರಿ, ದೇವಿಕಾ. ಬಂಗಾರಿ, ಜಾಜಿ ಬಿಡೋ ಕೇಳಿದೆ. ಬಂಗಾರಿ, ಜಾಜಿನ್ ಬಿಡೋ ಕೇಳು ದೇವಿಕಾ. ಬಂಗಾರಿ, ಜಾಜಿ, ಬಂಗಾರಿ, ಬಂಗಾರಿ. ಬಿಡ್ರೋ ಜಾಜಿನ, ಬಿಡ್ರೋ. ದೇವಿಕಾ, ಜಾಜಿನ್ ಬಿಡೋ ಕೇಳು ದೇವಿಕಾ. ಕೂಪಕ್ಕೆ ತಳ್ಬೇಡ ಅಂತ ಹೇಳು. ಬೇಕಿದ್ರೆ ಸಾಯೋವರೆಗೂ ನಿಮ್ಮನೆ ಜೀತ ಮಾಡ್ಕೊಂಡಿರ್ತೀನಿ. ದೇವಿಕಾ ಬಿಡೋ ಕೇಳು ದೇವಿಕಾ. ದೇವಿಕಾ, ನೀನ್ ಮಾಡ್ತಾ ಇರೋದು ಸರಿಯಲ್ಲ. ಬಿಟ್ಬಿಡು ಅವಳನ್ನ. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ ಕನಕಾಂಬರಿ ದೇವಿ ಅವರೇ. ಇದು ನನ್ನ ಸ್ವಂತ ವಿಷಯ. ಅದ್ ನನಗೂ ಸಂಬಂಧಪಟ್ಟಿರೋ ವಿಷಯನೇಯ. ನಾನು ನಿಮ್ಮಪ್ಪ ಸೇರಿ ಮಾಡ್ತಾ ಇರೋ ಕಾರ್ಯಕ್ಕೆ ಆ ಇಗ್ರ ಬೇಕು. ನಿನ್ ಜಾಜಿನೇ ಕೊಂದ್ಬಿಟ್ರೆ ಆ ಇಗ್ರ ಸಿಗೋ ಬಗೆ ಆದ್ರೂ ಹೆಂಗೆ? ನೋಡು, ನಿಮ್ಮ ಅಪ್ಪನ ಆಸೆ ಈಡೇರದೆ ಉಳ್ದೋಯ್ತದೆ ಜೋಕೆ. ಇಲ್ಲ, ನಮ್ಮ ಅಪ್ಪನ ಆಸೆ ಈಡೇರ್ಬೇಕು. ಬನ್ನಿ, ಅವಳ ಹತ್ರ ಕೇಳಿ ವಿಗ್ರಹ ಎಲ್ಲಿದೆ ಅಂತ. ಬಂಗಾರಿನ್ ಕರ್ಕೊಂಬನ್ರು. ನಿಂತ್ಕೊಳ್ಳಿ. ಜಾಜಿ, ನಿನ್ನ ಈ ದೇವಿಕೆಯಿಂದ ಕಾಪಾಡ್ತೀನಿ. ಇಗ್ರ ಎಲ್ಲ ಇದೆ ಅಂತ ನನಗೆ ಹೇಳ್ಬಿಡು. ನೀವ್ ನನ್ನನ್ನು ಬದುಕ್ಲಿಲ್ಲ ಅಂದ್ರೂ ನಾನು ನಿಮಗ್ ವಿಗ್ರಹ ಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ವಿಗ್ರಹ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಅಸ್ಲಿ ವಿಗ್ರಹ ಎಲ್ಲಿದೆ ಅಂತ ಹೇಳು, ಇಲ್ಲಾಂದ್ರೆ ಹೋಗ್ ಸಾಯಿ. ಆತರ ಪಡ್ಬೇಡ ದೇವಿಕಾ. ಇಲ್ಲ, ಅವಳು ಬದುಕಬಾರ್ದು. ಅವಳಿಂದ ನಮಗೆ ಕೆಲಸ ಆಗ್ಬೇಕಾಗೈತೆ. ಅದಾದ್ಮೇಲೆ ಅವಳನ್ನ ಏನಾದ್ರೂ ಮಾಡ್ಕೋ. ನಿಮ್ ಕೆಲ್ಸಕ್ಕೋಸ್ಕರ ನಾನೇನು ಮಾಡಕ್ಕಾಗಲ್ಲ. ಅಪ್ಪನ ಆಸೆ ನೆರವೇರ್ದೇ ಇದ್ರೂ ಪರವಾಗಿಲ್ಲ, ಇವಳು ಸಾಯ್ಬೇಕು. ನಿಲ್ಸಿ. ದಯವಿಟ್ಟು ನನ್ನ ವಿಷಯವಾಗಿ ಯಾರು ಕಿತ್ತಾಡೋದು ಜಗಳ ಆಡೋದು ಬೇಕಾಗಿಲ್ಲ ನನ್ಗೆ. ಒಬ್ಳು ನಾನ್ ಸಾಯ್ಬೇಕು ಅಂತ, ಇನ್ನೊಬ್ಳು ತನ್ನ ಸ್ವಾರ್ಥಕ್ಕಾಗಿ ನಾನ್ ಸಾಯ್ಬಾರ್ದು ಅಂತ. ಛೀ, ಮನುಷ್ಯರ ನೀವು. ಇದೆಲ್ಲ ಸುಂದ್ರಮ್ಮನ ಆಟ. ಅವಳಿಗೆ ಪೂಜೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೆ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ.
ನಾನು ನನ್ನ ಕರ್ತವ್ಯ ನಿಭಾಯಿಸೋಕ್ಕಾಗಲಿಲ್ಲ ಅಂದಮೇಲೆ ಬದುಕಿದ್ದೇನು ಪ್ರಯೋಜನ? ನೀವ್ಯಾರು ನನ್ನನ್ನು ತಳ್ಳೋದು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಕನಕಾಂಬರಿ ದೇವಿ, ದಕ್ಷಿಣನಾಥ ದೇವಾಲಯದ ಹತ್ರ ಇದ್ದ 100 ವಿಗ್ರಹಗಳು ಎಲ್ಲಿ ಹೋಯ್ತು? ಯಾಕೆ? ಆ ಅಸಲಿ ವಿಗ್ರಹ ನಕಲಿ ವಿಗ್ರಹಗಳ ಮಧ್ಯೆ ಸೇರ್ಕೊಂಡಿದೆ. ಅದು ಸ್ವಯಂ ಪ್ರಕಾಶಿತ ವಿಗ್ರಹ. ಅದನ್ನು ನಾನು ಮಾತ್ರ ಗುರುತಿಸಬಲ್ಲೆ. ನೀನ್ ಹೇಳೋದ್ ದಿಟ್ವಾ? ಹೌದು, ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ವಿಗ್ರಹಗಳು ಎಲ್ಲಿದೆ ಹೇಳಿ? ಅನಾಹುತ ಆಗೋಯ್ತು ಕಡ್ಕಿ. ಏನಾಯ್ತು ಕನಕಾಂಬರಿ ದೇವಿ? ಅಸಲಿ ವಿಗ್ರಹ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನಮ್ಮ ಆಳ್ಗಳಿಗೆ ಹೇಳಿ ಅದನ್ನೆಲ್ಲ ನದಿಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟೆ. ಇಷ್ಟೊತ್ಗಾಗ್ಲೇ ಅವ್ರು ಎಸ್ಬಿಟ್ಟಿರ್ತಾರೆ. ಕನಕಾಂಬರಿ ದೇವಿ, ಎಂತ ಕೆಲಸ ಮಾಡ್ಬಿಟ್ರಿ?
ಕರ್ಕೊಂಬಂದೆ? ಚಾಜಿ ದೇವಸ್ಥಾನದ ಹತ್ರ ನೂರಾರು ವಿಗ್ರಹ ಇತ್ತಲ್ಲ, ಅಲ್ಲಿ ನಮ್ಮ ಅಸಲಿ ಸುಂದರಮ್ಮನ ಇತ್ತಂತ. ಹೌದಾ? ನನಗೆ ಗೊತ್ತಿತ್ತು ಸುಂದ್ರಮ್ಮ ಹಾಗೆಲ್ಲ ನನ್ನನ್ನು ಬಿಟ್ಟು ಹೋಗಲ್ಲ, ನನ್ನನ್ನು ಸಾಯೋದಕ್ಕೂ ಬಿಡೋದಿಲ್ಲ ಅಂತ. ಸುಂದ್ರಮ್ಮನ ಸುಳಿವು ಸಿಕ್ತಲ್ಲ, ಇನ್ನು ನಾನು ಅವಳಿಗೆ ಪೂಜೆ ಮಾಡಿಸ್ತೀನಿ. ಆದರೆ ಒಂದು ಎಡವಟ್ಟಾಗಿದೆ ಕಣೆ, ಆ ವಿಗ್ರಹನೆಲ್ಲ ಕನಕಾಂಬರಿ ದೇವಿಯವರು ನದಿಗೆ ಕೇಳಿದಾರಂತ. ಸುಂದ್ರಮ್ಮನ್ ನಾನು ಎಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಿದ್ದೆ. ಚಂಡಾಳ್ರು ಸುಂದ್ರಮ್ಮನ್ ನನ್ನಿಂದ ದೂರ ಮಾಡಿಟ್ಬಿಟ್ರು. ಚಜ್ಜೆ ನೀನೇನು ತಲೆ ಕಟ್ಸ್ಕೋಬೇಡ, ಮೊದಲು ಆ ಸುಂದರಮ್ಮ ಹೆಸರು ಜಾಗಕ್ಕೆ ಹೋಗೋಣ ನಡಿ. ಈಗ ಹೋಗಿ ಏನೋ ಪ್ರಯೋಜನ ಬಂಗಾರಿ, ಅವ್ರೇನಾದ್ರೂ ಎಸ್ ಬಿಟ್ಟಿದ್ರೆ? ಯಾವುದಕ್ಕೂ ಅಲ್ಲೋಗಿ ನೋಡೋಣ ಕಣೆ, ನಡಿ. शक्ति जय धीम धीम